ಮಳೆಗಾಲ ಮುಗಿದು ಬಿಸಿಲು ಬಿತ್ತು ಅಂದ ತಕ್ಷಣ ಅದ್ರದ್ದು ವ್ಯತ್ಯಾಸಗಳು ಇಮಿಡಿಯೇಟ್ ಗೊತ್ತಾಗುತ್ತೆ. ಹೆಡ್ಲು ಫುಲ್ ಅರ್ಶನ ಆಗಿ ಫುಲ್ ತೋಟ ನೋಡಂಗೆ ಇಲ್ಲ. ಹಸಿರು ಸುಳಿ ಒಂದು ತಪ್ಪು ಎರಡು ಮಾತ್ರ ಇರುತ್ತೆ, ಮತ್ತೆಲ್ಲವೂ ಅರ್ಶನೇ ಆಗುತ್ತೆ. ಓಕೆ, ಎಲ್ಲಿ ಬರುವಂಥದ್ದು ಈ ಸುಳಿಲ್ ಬರುತ್ತಾ? ಇಲ್ಲ, ಬುಡದ ಹೆಡ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ. ಬುಡದ ಹೆಡ್ಲಿಂದ ಬುಡದ ಹೆಡ್ಲು ಬುಡದ ಎಲೆ ಏನ್ ಬರುತ್ತೆ, ಬುಡದ ಗರಿಯಿಂದ ಸ್ಟಾರ್ಟ್, ಅದರಿಂದ ನೆಕ್ಸ್ಟ್ ಅದಕ್ಕೆ ಆ ತರ ಬರ್ತಾನೆ ಇರುತ್ತೆ. ಒಂದು ಹೆಡ್ ಸುಳಿ ಬಂದು ನನ್ನ ಅಂದಾಜು ಒಂದು 2-2.5 ತಿಂಗಳಿಗೆ ಅದಕ್ಕೆ ಅಟ್ಯಾಕ್ ಆಗುತ್ತೆ. 2.5 ಇಂದ 3 ತಿಂಗಳಿಗೆ ಅದಕ್ಕೂ ಬಂತ ಆ ಸುಳಿ, ಹೊಸ ಫ್ರೆಶ್ ಸುಳಿ ಬಂದ ತಕ್ಷಣನೇ 3 ತಿಂಗಳಿಗೆ ಮತ್ತೆ ಅದಕ್ಕೆ ಎಲೆ ಚುಕ್ಕಿ ರೋಗ ಅಟ್ಯಾಕ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ನನ್ನ ತೋಟದಲ್ಲಿ ತುಂಬಾ ಸಿವಿಯರ್ ಆದಾಗ ನಾವು ತುಂಬಾ ಡಿಪ್ರೆಷನ್ ಹೋಗಿದೆ. ಅವಾಗ ನಾನು ತುಂಬ ಬೇಜಾರಲ್ಲಿದ್ದಾಗ ಪ್ರದೀಪ್ ಅವರು ತಲೆ ಕೆಡ್ಸ್ಕೊಬೇಡ ಶಬೀನ್, ನಾನು ನಿಮಗೆ ಒಬ್ಬರು ಕಳಿಸ್ತೀನಿ ಸೈಂಟಿಸ್ಟ್ನ ಅಂತೇಳಿ ಮಂಜಾತ್ ಸರ್ನ ಇವ್ರನ್ನ ಕಳಿಸಿದ್ರು. ಬಟ್ ನನಗೆ ಯಾವುದೇ ಥರದ ಪ್ರದೀಪ್ ಅವ್ರದಾಗ ನಿಮಗೆ ಸೈಂಟಿಸ್ಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ರು. ಈ ಬೇಸಾಯದ ಬಗ್ಗೆ ಏನೋ ಗೊಬ್ಬರ ಕೊಡ್ತಾರೆ, ಇದ್ರ ಬಗ್ಗೆ ಹೇಳಿಲ್ಲ. ಹಾಗಾದ್ರೆ ಅವ್ರು ತುಂಬ ಜನ ಬಂದು ಹೋಗ್ತಿಲ್ಲ, ಬರೋದು ಬೇಡ, ಅವ್ರು ಬರೋದು ದಿನ ಸ್ವಲ್ಪ ಜನಗಳನ್ನ ರೈತನ ಮಿತ್ರನೂ ಸೇರಿಸ್ಕೊಂಡಿರಿ ಅಂತ ಹೇಳಿದ್ರು. ನಾವು ಒಂದು 10-15 ರೈತ ಮಿತ್ರರು ಇದ್ವಿ. ನಾವು ನನ್ನ ತೋಟನೂ ನೋಡಿದ್ರು, ನಾನು ತುಂಬ ಕ್ರಿಟಿಕಲ್ ಕಂಡೀಷನಲ್ಲೂ ಇತ್ತು. ಇವ್ರು ಬರ್ತಾನೆ ಆಲ್ಮೋಸ್ಟ್ ನನ್ನ ತೋಟದ ಹೊಸ ಏನು ಹಿಂಗಾರಗಳು ಬರಬೇಕು ಎಲ್ಲವೂ ಬಂದು ಮುಗಿದೋಗಿತ್ತು. ಸ್ವಲ್ಪಗಳು ಮಾತ್ರ ಬರೋದಿತ್ತು 10%, ಮತ್ತಿನ್ನೆಲ್ಲವೂ ಬಂದೋಗಿತ್ತು. ಅವತ್ತು ಅವ್ರು ಬಂದರು. ಆಮೇಲೆ ಇಲ್ಲ, ನೀವು ತಗೊಳ್ಳಿ ಕೆಡ್ಸ್ಕೊಬೇಡಿ, ನನ್ನ ಪ್ರಾಡಕ್ಟ್ ಕೊಡ್ತೀನಿ ಹಾಕೊಳ್ಳಿ ಅಂತ ಹೇಳಿದ್ರು. ಅದು ಇಷ್ಟ ತನಕ ಯೂಸ್ ಮಾಡಿದ್ದೀನಿ. ತೋಟಕ್ಕೆ ಬಂದು ನೋಡಿದ್ರೆ ಸರ್ ವಿಸಿಟ್ ಮಾಡಿನೇ ಅವರು ಇಲ್ಲ ಅದೇ ಹೇಳಿದ್ನಲ್ಲ, ಬೆಳಗ್ಗೆ 11 ಗಂಟೆ ಬಂದರು, ಸಂಜೆ 4 ಗಂಟೆ ತನಕ ಅವತ್ತು ನನ್ನ ಪರಿಸ್ಥಿತಿ ನೋಡಿ ನನ್ನ ಜೊತೆ ನಿಂತ್ಕೊಂಡಿದ್ರು ಅವರು. ನೀವು ಬೇಸಾಯ ಕ್ರಮಗಳು ನಿಮ್ಮ ಹಿಂದಿನಿಂದ ಏನು ಮಾಡ್ಕೋದು ಆ ಬೇಸಾಯ ಕ್ರಮಗಳನ್ನೇ ಮಾಡಿ, ಕೆಮಿಕಲಿಂದ ಆದಷ್ಟು ದೂರ ಇರಿ ಅಂತಲೂ ಹೇಳಿದ್ರು. ಏನು ನಾವು ಸಗಣಿ ಗೊಬ್ಬರ, ಏನು ನಿಮ್ಮ ತಿಪ್ಪೆ ಗೊಬ್ಬರಗಳಿದ್ದಾವೆ ನಿಮ್ಮ ಮಲೆನಾಡಿದ್ದು, ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದ್ರು. ಸೊಪ್ಪಾದರೆ ಮಲ್ಚಿಂಗ್ ಮಾಡೋದಾದ್ರೆ ಸೊಪ್ಪುಗಳನ್ನೂ ಹಾಕಕ್ಕೆ ಹೇಳಿದ್ರು. ಆಮೇಲೆ ಈಗ ತುಂಬ ಜನಕ್ಕೆ ಏನು ಕೊಡೋಕ್ಕಾಗೋದಿಲ್ಲ ಅದು. ಆಮೇಲೆ ಈಗಿರೋ ಏನು ನಮಗೆ ಏನು ರೋಗ ಬಂದಿದೆ ಅದಕ್ಕೆ ಬೇರಿಂದನೇ ನಾವು ಅದಕ್ಕೆ ಫುಡ್ಡನ್ನು ಸಪ್ಲೈ ಮಾಡಿ, ನೀವು ಮೇಲ್ಗಡೆ ಸ್ಪ್ರೇನ ಕಮ್ಮಿ ಮಾಡಿ, ಅದಕ್ಕೆ ಏನು ಬೇಕಾರೋದು ಅದನ್ನು ಸಪ್ಲಿಮೆಂಟ್ ಮಾಡೋಣ ಅಂತ ಐಡಿಯಾ ಕೊಟ್ಟರು. ಮತ್ತು ಅದಕ್ಕೆ ನಾವು ಹೇಳಿದ್ವಿ, ಹೌದು ಸರ್ ನೀವು ಹೇಳಿದ್ರಿ ನಾವು ಹೆಂಗೆ ಕೊಡೋದು ಅಂತ. ಇಲ್ಲಪ್ಪ ನನ್ನ ಹತ್ರ ಒಂದಿಷ್ಟು ಪ್ರಾಡಕ್ಟ್ಗಳಿದ್ದಾವೆ, ನಾವು ಅದನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವರು ಅದ್ರ ಪ್ರಕಾರ ನಾವು ಡ್ರಮ್ಮಿಗೆ ಹಾಕ್ಕೊಂಡು, ಮತ್ತು ನಾನು ಬೇರೆ ರೈತರ ಮಿತ್ರರಿಗೆ ಹೇಳಿದೆ. ಅವ್ರು ಹೇಳಿದಾಗ ಎಲ್ಲ ರೈತರ ಮಿತ್ರರು ಅವತ್ತು ರೆಡಿ ಇದ್ದು ತಗೊಳಕ್ಕೆ. ನಾನು ಹೇಳಿದೆ, ಯಾರು ತಗೊಳ್ಬೇಡಿ ಸರ್, ಇದು ನಾವು ಆಲ್ರೆಡಿ ಫೈನಾನ್ಸಲ್ಲಿ ಟ್ರಯಲ್ ಮಾಡ್ತೀನಿ, ನೀವು ಯಾರು ಕೊಂಡ್ಕೋಬಾರ್ದು, ಅವ್ರಿಗೆ ಯಾರಿಗೂ ಪ್ರೆಸರ್ ಮಾಡಂಗೂ ಇಲ್ಲ ಸರ್. ನೀವು ಅವ್ರು ಏನಿದ್ರು ನಿಮ್ಮ ಸಜೆಷನಿಗೆ ಬಂದಿದ್ದಾರೆ, ಸೇರಿಸಿದ್ ಮಾತ್ರ ಅವ್ರು ತಗೊಳಕ್ಕೆ ಹೇಳಿದ್ರು ತಗೊಳ್ತೀನಿ ಅಂತ ಹೇಳಿದ್ರು ನಾನು ಬಿಡೋದಿಲ್ಲ. ನಾನು ಮಾತ್ರ ಅದ್ರಲ್ಲಿ ತಗೊಳ್ತೀನಿ. ನಂಗೆ ಅದು ಖುಷಿ ಕೊಟ್ಟರೆ ನಾವು ಬರೋ ವರ್ಷಕ್ಕೆ ಎಲ್ಲರೂ ನಿಂತ್ಕೊಂಡು ಅವ್ರ ಜೊತೆ ತಗೊಳ್ಳೋಣ. ಬಟ್ ನನಗೆ ಇವತ್ತಿನ ದಿನ ತನಕ ಖುಷಿಯಾಗಿದೆ. ಆದರೂ ಇನ್ನೊಂದು ನೀವು ಬರಬೇಕಾಗತ್ತೆ. ನಾವು ಡಿಸೆಂಬರ್ಗೆ ತನಕನೂ ನನ್ನ ತೋಟ 1 ಇಯರ್ ತನಕನೂ ಈ ತೋಟ ಈ ಕಂಡೀಷನಲ್ಲೇ ಉಳ್ಕೊಂತು ಅಂದರೆ ಅಡಿಕೆ ಬೇಸಾಯ ಈಸ್ 100% ಸಕ್ಸಸ್ಫುಲ್ ಅಂತ ನನ್ನ ಭಾವನೆ. ಈ ಭಾಗದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಕೂಡ ಪ್ರಾಡಕ್ಟ್ ಹಾಕಿದಾಗ ಬೇಸಾಯನ ನಿಲ್ಸಕ್ಕೆ ಎಲ್ಲೂ ಹೇಳಿಲ್ಲ ನಮಗೆ. ಮತ್ತೆಲ್ಲ ಕನ್ಫ್ಯೂಷನ್ ಆಗೋದು ಬೇಡ ಜನಗಳು. ನಿಮ್ಮ ರೆಗ್ಯುಲರ್ ಬೇಸಾಯಗಳನ್ನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಏನು ತಿಪ್ಪೆ ಗೊಬ್ಬರ ಹಾಕಿ ಮಾಡ್ತೀರಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಯಾವುದೇ ಥರದ ಟ್ರೀಟ್ಮೆಂಟ್ ಅಲ್ಲ, ಇದು ಸಪ್ಲಿಮೆಂಟ್ರಿ. ನೀವು ಬೆಳಗ್ಗೆ 3 ಹೊತ್ತು ಊಟ ಮಾಡ್ತಿದ್ರಿ ಸರ್, ನಂಗೆ ಭಾರಿ ವೀಕ್ನೆಸ್ ಇದೆ, ಗ್ಲುಕೋಸ್ ಕೊಡ್ತಾರೆ. ಇಲ್ಲಪ್ಪ ಇವತ್ತೊಂದು ಸ್ವಲ್ಪ ಎಳ್ನೀರು ಜಾಸ್ತಿ ಕುಡಿ, ಇಲ್ಲ ನಿಮಗೆ ಭಾರಿ ವೀಕ್ನೆಸ್ ಇದೆ ಎಳ್ನೀರು ಕುಡಿ ಅಂತಾರೆ, ಇಲ್ಲ ಎಲೆಕ್ಟ್ರೋಲಕ್ಸ್ ತಗೊಳ್ತಾನೋ, ಇಲ್ಲ ಸೇಬ್ ಹಣ್ಣು ತಿನ್ನು ಅಂತ ಹೇಳ್ತಾರೆ. ಆ ಥರ ಏನೋ ಅವ್ರು ಹೇಳೋದು ಆ ಥರದ್ದೇನೋ ನಿಮ್ಮ ತಿನ್ನೋರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಮಾಡಬೇಕು. ಸ್ವಲ್ಪ ಇದು ಕಾಸ್ಟ್ಲಿ ಅನ್ಸುತ್ತೆ ನಮಗೆ. ಉತ್ತಮ ಕ್ರಾಪ್ ಬಂದರೆ ನಾವು ಬದುಕತ್ತೀವಿ ಇದರಲ್ಲಿ. ಅದನ್ನು ಬಿಟ್ಟು ಹಣದ ವ್ಯವಹಾರವನ್ನು ಬಿಟ್ಟು ಯೋಚನೆ ಮಾಡಿ ನಾನು ಏನು ಹೇಳಿ ಈ ಪ್ರಾಡಕ್ಟನ್ನು ತಗೊಂಡಿರ್ತಕ್ಕಂಥದ್ದು. ಎಲ್ಲವೂ ಲಿಕ್ವಿಡ್ ಫಾರ್ಮಲ್ಲೇ ಕೊಟ್ಟಿರೋದು. ಎಲ್ಲವೂ 200 ಲೀಟ್ರ್ ಡ್ರಮ್ಸ್ಗೆ ಕೊಟ್ಟಿದ್ದಾರೆ ಒಂದು ಸಲ ಯೂಸ್ ಮಾಡೋಂಗೆ. 200 ಲೀಟ್ರ್ ನೀರನ್ನು 1 ಲೀಟ್ರ್ ಬುಡಕ್ಕೆ ಹಾಕೋದು. ಫಸ್ಟ್ ನಾನು ಸಿವಿಯರ್ ಇದ್ದಾಗ ಬಿಡದೆ 4 ದಿನ ಹಾಕಿದ್ದೀನಿ ನಾನು. ಬೇರೆ ಬೇರೆ ನಾಲ್ಕು ದಿನವೂ ಹಾಕಿದ್ದೀನಿ. ಆಮೇಲೆ 2 ಸಲ ಹಾಕಿದ್ದೀನಿ. ಬಟ್ ಒಂದೊಂದೇ ರೌಂಡ್ ಹಾಕಿರೋದು, ಒಂದೇ ಪ್ರಾಡಕ್ಟ್ ಅದು ಕೊಟ್ಟಿರೋದು. ಈಗ ಏನು ಮಳೆಗಾಲದಲ್ಲಿ ಒಂದು ಹೇಳಿದಾರೆ ಹಾಕೋಕ್ಕೆ, ಅದು ನೆಕ್ಸ್ಟ್ ವೀಕ್ ಕೊಡ್ಬೇಕು ನಾನು. ಈಗ ನಿಮಗೆ ಹಾಕಿದ ಮೇಲೆ ಸರ್ ಎಷ್ಟು ದಿನದ ಮೇಲೆ ಚೇಂಜಸ್ ಅಲ್ಲ, ಅದು ಹೇಳಿದಲ್ಲ ಅವ್ರು 45 ದಿನಕ್ಕೆ ಚೇಂಜಸ್ ಕಾಣುತ್ತೆ ಅಂತ ಹೇಳಿದ್ರೆ, ಆ 45 ದಿನಕ್ಕೆ ನಿಜವಾಗಿಯೂ ನಾನು ಪ್ರಾಮಾಣಿಕ ಹೇಳ್ತೀನಿ, ನಾನು 45 ದಿನಕ್ಕೆ ಚೇಂಜಸ್ ಕಂಡಿದೆ. 2 ತಿಂಗಳಲ್ಲಿ ಇದು ಕರೆಕ್ಟ್ ಕ್ಲಿಯರ್ ರಿಸಲ್ಟೇ ಗೊತ್ತಾಗುತ್ತೆ. ಈಗ ಯಾಕಂದ್ರೆ ಜೂನ್ ಜುಲೈ ಆಗಸ್ಟ್ ನಮಗೆ ಏನು ಎಲೆ ಚುಕ್ಕಿ ರೋಗ ಹೆವಿ ಸಿವಿಯರ್ ಇರೋದ್ರಿಂದ ಈಗ ವ್ಯತ್ಯಾಸ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಈಗ ತೋರ್ಸೋದಕ್ಕೂ ಆಗಲ್ಲ. 3 ಹೆಡ್ಲು ನಮಗೆ ರೆಗ್ಯುಲರ್ ನೋಡಿದವ್ರಿಗೆ ಗೊತ್ತಾಗ್ತಾ ಇದೆ ಆ 3-4 ಹೆಡ್ಲು ಹೆಲ್ತಿಯಾಗಿದೆ ಅಂತೇಳಿ. ಅದು ಕಂಟಿನ್ಯೂ ಆಗಿ 2 ತಿಂಗಳು ಕಾಪಾಡ್ಕೊಂಡ್ಬಿಟ್ರೆ ಆಮೇಲೆ ಇದು ಸಕ್ಸಸ್ ಆಗುತ್ತೆ. ರಿಸಲ್ಟೇ ಸಿಕ್ತು. ಇಲ್ಲಿ ತನಕನೂ ರಿಸಲ್ಟೇ. ನಮ್ಮಲ್ಲಿ ಅವೇ ಚಿಕ್ಕರ ತೀವ್ರತೆ ಇರೋದು ಯಾವಾಗ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಬಿಸಿಲು ಮಳೆ ಹೆವಿ ರೈನ್ ಇದ್ದಾಗಲೂ ಇರಲ್ಲ ಇದು.
ಶಿಥಿಲ ವ್ಯವಸ್ಥೆ ಗೊತ್ತಿಲ್ಲ ನಿಮಗೆ. ನಮಗೆ ಯಾವಾಗಲೂ ಅದು ಕಾಣಿಸ್ಕೊಳ್ಳಲ್ಲ. ಈಗಲೂ ಇತ್ತು ಆ 320 ಕಾಣಿಸ್ಕೊಳ್ಳೋದು ನಮಗೆ ಜನವರಿ ಆಗುತ್ತೋ ಗೊತ್ತಿಲ್ಲ, ಆಗಸ್ಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಅದು ಆಗಸ್ಟು ಸೆಪ್ಟೆಂಬರಲ್ಲಿ ಜಾಸ್ತಿ. ಸೊ ಆ ಆಗಸ್ಟ್ ಸೆಪ್ಟೆಂಬರ್ನ ವೆಯ್ಟ್ ಮಾಡ್ತಾ ಇದೀವಿ ನಾವು. ಎಲ್ಲರೂ ಆಗಸ್ಟ್ ಸೆಪ್ಟೆಂಬರಲ್ಲಿ ನಮ್ಮ ಕಣ್ಣಿಗೆ ಅದು ತೀವ್ರತೆ ಕಾಣಿಸ್ಕೊಂಡ್ರೆ ಈ ಪ್ರಾಡಕ್ಟ್ 100% ಕಂಡೀಷನ್ ಅಲ್ಲಿ ಇನ್ನು 2 ತಿಂಗಳು ಇದ್ದು ಬಿಟ್ರೆ ಅಲ್ಲಿಗೆ ನಾವು ಬಚಾವಾದ. ನೋಡಿ, ದಿನ ಗೊಬ್ಬರ ಕೊಡೋ ದಿನ ಪ್ರತಿದಿನನೂ ನನ್ನ ಜೊತೆಗೆ ಮಾತಾಡ್ತಿರೋ, ಕೊಟ್ರ ಏನಾಯ್ತು ಕೇಳಿದ್ರು. ಆಮೇಲೆ 45 ದಿನ ಆದ್ಮೇಲೆ ಫೋನ್ ಮಾಡಿ ಶಬೀರ್ ಹೇಗಿದೆ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲ ನಮ್ದು ಚೇಂಜಸ್ ಇದೆ ಅಂತ ಹೇಳಿದೆ. 45 ಡೇಸ್ ಆದ್ಮೇಲೆ ಮಂಜಾತ್ ಸರ್ ಬರಲಿಲ್ಲ, ಕೀರ್ತಿ ಅವ್ರು ಬಂದು ನನಗೆ ಮತ್ತೆ ಮೈಕ್ರೋನ್ ಇಟ್ಕೊಟ್ಟು ತೋಟ ನೋಡ್ಕೊಂಡು, ಇಲ್ಲ ಕೀರ್ತಿ ಅವರೇ ನಿಮ್ದು ನಂಗೆ ಚೇಂಜಸ್ ಕಂಡಿದೆ ಅಂತ ಹೇಳಿದೆ. ಅವರು ತೋಟ ನೋಡ್ಕೊಂಡು ಹೋದ್ರು ಅವತ್ತು ಕೀರ್ತಿ ಅವ್ರು ಬಂದು. ಆಮೇಲೆ ಮಂಜಾತ್ ಸರ್ ಆಮೇಲೆ ಮೇ ತಿಂಗಳಲ್ಲಿ ಬಂದ್ರು, 2 ತಿಂಗಳಲ್ಲಿ ಫೋನಲ್ಲಿ ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ ಹೇಗಿದೆ ಅಂತ. ಇವತ್ತು ಮಾತಾಡ್ತಾರೆ ನನ್ನ ಹತ್ರ ದಿನಾಲು. ಅಡಿಕೆ ತೋಟದ ಬೇಸಾಯ ಸಿಸ್ಟಮ್ ನಾವು ಈ ವರ್ಷ ಬೇಸಾಯ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗೋದು 1 ವರ್ಷದ ಮೇಲೆ. ಈಗ 7 ತಿಂಗಳಲ್ಲಿ ಇದು ಇಷ್ಟು ರಿಸಲ್ಟ್ ಬಂದಿದೆ ಅಂದ್ರೆ ನಾನೆಲ್ಲರೂ ಯಾವ ಶಿಥಿಲ ವ್ಯವಸ್ಥೆ ಇರುತ್ತೆ ತೋಟಗಳನ್ನ ನಾನು ಸೊಪ್ಪು ಹಾಕಿ ಬೇಸಾಯ ಮಾಡಿದ್ರೆ ನಂಗೆ 2 ರಿಂದ 3 ವರ್ಷ ತಗೊಳ್ತಿತ್ತೇನೋ ರೋಗ ಹೋಗಿನು. ಬಟ್ ನಂಗೆ ಈಗ 6 ಮಂತಲ್ಲಿ ಇದು ಇಷ್ಟು ರಿಕವರಿ ಬಂದಿದೆ. ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಆಗ್ತಿದೆ. ಎಲ್ಲ ಒಂದು ಕಡೆ ಇವತ್ತು ನಿನ್ನೆನೂ ಕೀರ್ತಿಯವರಿಗೆ ಫೋನ್ ಮಾಡಿದಾಗ ಹೇಳಿದೆ, ನಾನು ಇವತ್ತು ರಾತ್ರಿ ಎಲ್ಲರೂ ಒಂದು ಸ್ವಲ್ಪ ನಿದ್ರೆ ಹೊಡಿತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ, ಇಲ್ಲ ಅಂದರೆ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಿದ್ನೇನೋ, ಈ ಕೃಷಿ ನನಗೆಲ್ಲ ಕೈ ಕೊಡ್ತಾ ಇಲ್ಲ ಅಂತ ಹೇಳಿ, ಅಥವಾ ಈ ವಾತಾವರಣ ಕೈ ಕೊಡ್ತಾ ಇಲ್ವೋ, ವಾಪಸ್ಸೇ ಹೋಗ್ಬೇಕು, ಕೃಷಿನ ಬಿಡ್ಬೇಕು ಅನ್ಸುತ್ತೆ ಏನೋ ಅಂತ. ಬಟ್ ನಾನು ಈ ವರ್ಷ ನನಗೆ ಕ್ರಾಪ್ ಇಲ್ಲದೆ ಇರ್ಬೋದು, ಮುಂದೆ ನನಗೆ ಕ್ರಾಪ್ ಬರುತ್ತೆ ಅನ್ನೋ ಖುಷಿಗಾದರೂ ನಿದ್ರೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕೀರ್ತಿಯವ್ರ ಕಾರಣ. ಅವ್ರ ಅಂದ್ರೆ ಕೀರ್ತಿಯವ್ರಂತೂ ಅಥವಾ ಅದು ಅಡಿಕೆ ಬೇಸಾಯ ಟೀಮ್ ಮುಂದೆ ನಾನು ಈ ಕೃಷಿಲಿ ಉಳ್ಕೋಬೇಕು ಅನ್ನೋ ಧೈರ್ಯಕ್ಕೆ ಕಾರಣ ಅಂತ ಹೇಳಿದ್ರೆ, ನಿದ್ರೆ ಮಾಡ್ತಿದ್ವಿ ಅಂದ್ರೆ ಅದು ಅವರೇ ಕಾರಣ ಅಂತ ಹೇಳಿದ್ನಲ್ಲ, ಯಾವುದು ಅಡಿಕೆ ಬೇಸಾಯ ಟೀಮೇ ಕಾರಣ. ಅವರು ಇದ್ರ ಹಿಂದಿಗೆ ಎಷ್ಟು ವರ್ಷ ಸ್ಟ್ರಗಲ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅವರ ಪರಿಶ್ರಮ ಎಷ್ಟಿದೆ, ಎಷ್ಟು ವರ್ಷ ಅದ್ರ ಹಿಂದೆ ಹೋಗಿದ್ದಾರೆ, ಯಾರ್ಯಾರ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಈಗ ನಮ್ಮ ಮನೆಗೇನು ಅವರು ಬಂದು ಎಕ್ಸ್ಪೆರಿಮೆಂಟ್ ಮಾಡಿರೋದಲ್ಲ, ಇದಕ್ಕೂ ಮೊದಲು ಅವ್ರು ಬೇರೆ ಕಡೆ ಹಾಕಿ ನೋಡಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅದರ ಪರಿಶ್ರಮ ಎಷ್ಟಿದೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾವತ್ತೂ ಅವ್ರಿಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಈಗ ನಿಮ್ಮೂರು ರೈತರುಗಳಿಗೆ ನೀವು ಹೇಳ್ಬೋದಾ ಸರ್? ಅದಕ್ಕೆ ನಾನು ಹೇಳಿದ್ದು, ಈಗ ರೈತ ಕಡೆ ಬಂದು ಮೊನ್ನೆ ನಾನು 10 ಜನ ಕರ್ಕೊಂಡ್ಬಂದಾಗಲೂ, ಯಾಕೆಂದ್ರೆ ನನ್ನ ತೋಟ ನೋಡೋದು ಅವ್ರಿಗೂ ಆ ತೋಟ ನೋಡೋ ಅನುಭವ ಆಗಬೇಕು. ಕಂಡೀಷನ್ ಇಸ್ ವೆರಿ ವರ್ಸ್ಟ್ ಅಂತ. ಬಟ್ ನನಗೆ ಏನಂತ ಹೇಳಿದ್ರೆ, ಮುಂದೆ ನನಗೆ ಇದು ಅದೇ ಹೇಳಿದ್ರೆ ಇನ್ನು 2 ತಿಂಗಳು ನಾನು ಏನನ್ನೂ ಯಾರಿಗೂ ಹೇಳಲ್ಲ, ನಮ್ಮ ಪಕ್ಕದಲ್ಲಿದ್ದರು ಬಂದು ನೋಡ್ಕೊಂಡು ಹೋಗಲಿ. ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನಾವು ಧೈರ್ಯವಾಗಿ ನಿಂತ್ಕೋಬೇಕು ಅಂದರೆ 2 ತಿಂಗಳು ಹೋಗಬೇಕು. 2 ತಿಂಗಳು ಹೋದ್ಮೇಲೆ ಕೀರ್ತಿಗೆ ಹೇಳಿದ್ದೀನಿ, ನಿಮ್ಮನ್ನು ಒಂದಿನ ಇಲ್ಲಿ ಕರ್ಸ್ಕೊಂಡ್ಬಂದ್ಬಿಟ್ಟು ಇನ್ ದ ಮಂತ್ ಆಫ್ ಡಿಸೆಂಬರ್ ಇದು ಚೆನ್ನಾಗಿದ್ರೆ ಒಂದು ಕಾನ್ಫರೆನ್ಸೇ ಮಾಡ್ಬಿಡ್ತೀವಿ. ಎಲ್ಲಿ ಎಲ್ಲ ರೈತರ ಮಿತ್ರನ ದೂರದಿಂದ ಕರೆಯಲ್ಲ, ನನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ನನ್ನ ಪರಿಸ್ಥಿತಿ ಏನಂತ ಗೊತ್ತಿರೋರು, ನಾನು ಏನಂತ ಗೊತ್ತಿರ್ತಕ್ಕಂಥವ್ರು. ಈಗ ಇಲ್ಲೆಲ್ಲಿಂದ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕರ್ಕೊಂಬಂದು ಮಾಡೋದು ಅದು ಜನ ಸೇರಿಸೋದು ಅದಲ್ಲ. ನನ್ನ ಪಕ್ಕದಲ್ಲೇ ಇರ್ತಕ್ಕಂಥವ್ರು, ನಾನು ಏನನ್ನು ಗೊತ್ತಿರ್ತಕ್ಕಂಥದ್ದು, ನಾನೆಲ್ಲ ಸುಳ್ಳು ಹೇಳ್ಬಾರ್ದಲ್ವಾ. ನನ್ನ ಪಕ್ಕದಲ್ಲಿದ್ದನ್ನೇ ಕರ್ಕೊಂಬರ್ಬೇಕು. ನನ್ನ ಪಕ್ಕದಲ್ಲಿರೋರು, ನನ್ನನ್ನು ವಿಶ್ವಾಸ ಇರ್ತಕ್ಕಂಥವ್ರು ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ತೋಟದಲ್ಲಿ ಕಟ್ಕೊಂಡೆ ಒಂದು ಕಾನ್ಫರೆನ್ಸ್ ಮಾಡ್ತೀವಿ. 1000 ಜನ ಸೇರಿಸಲ್ಲ, ಅವರು ನನ್ನ ಒಳ್ಳೆಯವ್ರು 20 ಜನ ಇದ್ರು ಒಳ್ಳೇದೇ. ಈಗ ಅಕ್ಕಪಕ್ಕದ ಇರೋರು ನೋಡ್ತಾರಲ್ಲ ಸರ್ ನಿಮ್ಮ ತೋಟ, ನನ್ನ ಪಕ್ಕ ತೋಟದವ್ರನ್ನೇ ಕರ್ಕೊಂಬಂದು ಅವ್ರಿಗೂ ರೋಗ ಬಂದಿದೆ. ನಾನು ಅವರು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದಾರೆ ಇದಲ್ದೇನೆ. ಈಗ ನಾನೇನೋ ಮಾಡಿದ್ದೀನಿ, ನಾನು ಅದ್ರಲ್ಲಿ ಜಾಸ್ತಿ ಅವರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಏನೇನೋ ಹಾಕ್ತಾ ಇದ್ದಾರೆ. ಒಂದಿಷ್ಟು ಜನ ನಮ್ಮಲ್ಲಿ ಈಗ ರೋಗ ಬಂದಮೇಲೆ ತುಂಬ ಕಂಪ್ನಿಗಳು ಬರೋದು, ಒಂದಿಷ್ಟು ಪ್ರಾಡಕ್ಟ್ ಕೊಡೋದು, ಸ್ಪ್ರೇಗೆ ಹೇಳೋದು, ಇದು ನಿರಂತರ. ಯಾಕೆಂದರೆ ಇಲ್ಲಿ ಏನೋ ಒಂದು ಸೇಲ್ ಮಾಡ್ಬೋದು ಅನ್ನೋದು ಮನೋಭಾವದಿಂದ ಬರ್ತಾರೋ ಅಥವಾ ನಮ್ಮನ್ನು ಉಳ್ಸಕ್ಕೆ ಬರ್ತಾರೋ ಎರಡೂ ಗೊತ್ತಿಲ್ಲ ನಮಗೆ. ಈಗ ಅವರ ಸರ್ವೈವ್ ಇರ್ಬೋದು, ನಾನು ತಪ್ಪಂತ ಹೇಳಲ್ಲ. ಈಗ ನಾವೇನೆಲ್ಲ ಅಡಿಕೆ ಬೇಸಾಯ ಮಾಡ್ತೀನಿ, ಅದ್ರಲ್ಲಿ ನನ್ನ ಜೀವನದ ಗುರಿನೂ ಇದೆ, ನನ್ನ ಬದುಕು ಇದೆಯಲ್ಲ ಸರ್. ಅದು ಈಗ ಅಡಿಕೆ ಬೇಸಾಯ ತಂಡದವ್ರು ಮಾಡಿದ್ರೆ ಅವರ ಮುಂದಿನ ಜೀವನದ ಗುರಿಗೂ ಅದ್ರಲ್ಲಿ ಇರುತ್ತೆ. ಒಂದಿಷ್ಟು ಹಣ ಮಾಡ್ಕೋಬೇಕು, ಸಂಸ್ಥೆ ಉಳಿಸ್ಕೋಬೇಕು, ರೈತರಿಗೆ ಒಳ್ಳೇದಾಗಬೇಕು, ಎರಡನ್ನೂ ಇಟ್ಕೊಂಡು ಮಾಡಿರ್ತಾರೆ. ಸರ್ ಅವ್ರ ಪ್ರಾಡಕ್ಟ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದು ಟ್ರಯಲ್ ಆಗಿ ನಿಮ್ಗೆ ಏನಾರ ಫ್ರೀಯಾಗಿ ಕೊಟ್ಟಿರುವಂತ? ಸರ್ ಅಲ್ಲ, ಅವ್ರು ಏನೇನು ಫ್ರೀ ಕೊಟ್ಟಿಲ್ಲ ಸರ್ ನಮಗೆ. ಅವ್ರ ಹತ್ರ ನಾನು ಫ್ರೀ ಯಾವತ್ತೂ ಕೇಳೂ ಇಲ್ಲ ಸರ್. ಅವರು ಅದನ್ನ ನನಗೆ ಹೇಳೂ ಇಲ್ಲ. ನಾವು ಫ್ರೀ ಕೊಡಿ ಸರ್, ನಾನು ಒಂದಿಷ್ಟು 2 ಮಾರಕ್ಕೆ ಮಾಡ್ತೀನಿ, ಫ್ರೀ ಟ್ರಯಲ್ ಕೊಡಿ ಅಂತೂ ನಾನು ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದರೆ ನಂದು ಅದು ಸ್ವಾಭಿಮಾನ ಇದೆ. ನನಗೆ ಆ ಪುಕ್ಷಟ ಬೇಡ. ನಾಳೆ ಎಲ್ಲರೂ ತಪ್ಪಾದರೆ ಕೀರ್ತಿನ ಹಿಡಿದು ಕೇಳಂಗಿರ್ಬೇಕು ನಾನು, ಅಥವಾ ಅಡಿಕೆ ಬೇಸಾಯ ತಂಡ ಹಿಡಿದು ಕೇಳಂಗಿರ್ಬೇಕು. ಅವ್ರು ಪುಕ್ಷಟ ಕೊಟ್ಟರೆ ನಂಗೆಲ್ಲಿ ಮಾತಾಡೋಕ್ಕಾಗತ್ತೆ? ನನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಅಲ್ಲ. ಈಗ ಹಂಗಾರೆ 8 ಎಕರೆಗೂ ನೀವು ಅಲ್ಲ ನಾನು ಹೇಳಿದ ಈಗ 8 ಎಕರೆಗಿಲ್ಲ, 1400 ಪ್ಲಾಟ್ ಅಂದರೆ ಒಂದು 2.5 ಎಕರೆ ಜಾಗ ಅಂತ ಇಟ್ಕೊಳ್ಳಿ. 2.25 ಎಕರೆ ಅದ್ರ ಜೊತೆಗಿದೆ.
2.5 ಎಕರೆಗೆ ಮಾಡಿದ್ದಾರೆ ಈಗ 2.5 ಎಕರೆ ಹತ್ರ ಮಾಡಿದೀನಿ ನಾನು. ಇನ್ನು ಇದ್ರಲ್ಲಿ ಮಾಡದೇ ಇರೋ ಪ್ಲಾಂಟು ಇದೆ ಇಲ್ಲಿ ಇದಾವೆ. ಪಕ್ಕದಲ್ಲೇನೆ. ಈಗ ಮಾಡಿರೋದಕ್ಕೂ ಮಾಡದಿರೋದಕ್ಕೂ ಈಗ ಅದನ್ನೇ ಹೇಳೋದು, ಇದು ತುಂಬಾ ಶಿಥಿಲಾ ವ್ಯವಸ್ಥೆಯಲ್ಲಿ ಈ 2.5 ಎಕರೆ 2 ಎಕರೆ 2.25 ಎಕರೆ ಏನ್ ಮಾಡಿದೀನಿ, ಇದು ತುಂಬಾ ಶಿಥಿಲಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ತೋಟ ಆಯ್ತಾ. ಅದನ್ನ ನಮ್ಮ ರೋಹಿತ್ ಹೆಗಡೆ ನನ್ನ ಪಕ್ಕದ ತೋಟದವ್ರು ಇವರು ನೋಡಿದ್ದಾರೆ. ಯಾವುದು ಇದು ಓಕೆ ಹೋದ್ಸಲ ಮಳೆಗಾಲದಲ್ಲಿ ಇವ್ರು ಬಂದಾಗ ನನ್ನ ತೋಟಕ್ಕೆ ಸ್ಪ್ರೇ ಮಾಡಿದಾಗ ಇವ್ರು ಇದ್ರು ನನ್ನ ಜೊತೆಗೆ. ಹೋದ ವರ್ಷದ ಈ ಕಂಡೀಷನ್ ಹೆಂಗಿತ್ತು ಕೇಳ್ರಿ? ಹೋದ ವರ್ಷದ ಕಂಡೀಷನ್ ಇದರಲ್ಲಿ ಬಹಳ ಚೆನ್ನಾಗಿತ್ತು, ಅಡಿಕೆ ಸೂಪರ್, ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಅದು ಒಂದು ವರ್ಷದ ಫಸಲು ಯಾವಾಗ ನಮಗೆ ಹೊಡೆತ ಕೊಡ್ತು ಆ ನಂತರದಲ್ಲಿ ಈ ತೋಟ ನೋಡಿ ಭಯ ಬಂದಿತ್ತು. ಅಂತ ಪರಿಸ್ಥಿತಿ ಶಬ್ಬೀರಣ್ಣಂಗೂ ಹೇಳಿದ್ದು, ಇದೇನಣ್ಣ ಹೋಯ್ತು ತೋಟ ನಮ್ದು ಎಲೆ ಚುಕ್ಕಿಲಿ ಮುಗ್ದೇ ಹೋಯ್ತು ಕತೆ ಮಲೆನಾಡಿಂದು ಅಂತೇಳಿ ಕೂಡ ಯೋಚನೆ ಮಾಡಿದ್ವಿ. ಯಾಕೆಂದ್ರೆ ನಾವು ಕೇಳಿರಿ, ಯಾಕಂದ್ರೆ ನಾನು ಎಲ್ಲಾ ತರದ ಬೇಸಾಯಗಳನ್ನ ಎಲ್ಲವನ್ನೂ ಮಾಡ್ತೀನಿ ಆಯ್ತಾ. ನಾನು ಯಾವ್ದ್ರಲ್ಲೂ ಉದಾಸೀನ ಮಾಡಲ್ಲ. ನಿಮ್ ತೋಟನ ಹಿಂಗಾಯ್ತಲ್ಲ ನಮ್ದೆಲ್ಲ ಎಲ್ಲಿ ಉಳಿಯುತ್ತೆ ಅಂತ ಅವ್ರಿಗೆ ಹೆದರಿಕೆ. ನಮಗೆ ಇಲ್ಲಿ ಬೇರೆ ಅಡಿಕೆ ಬಿಟ್ರೆ ಬೇರೆ ಇಲ್ಲಿ ಏನೂ ಬರಲ್ಲ ಮಲೆನಾಡಲ್ಲಿ, ಇನ್ಯಾವುದೂ ಬೆಳೆಯೋಕ್ಕಾಗಲ್ಲ. ಒಂದು ಕಾಳುಮೆಣಸು ಬೆಳಿಬೋದು ಸ್ವಲ್ಪ ಪ್ರಮಾಣ, ಕಾಫಿ ನಟ್ರು ಇಲ್ಲಿ ಪ್ರಾಣಿಗಳ ಲೂಟಿ, ಮಂಗ ಪಂಗನ್ ಲೂಟಿಯಲ್ಲಿ ಅದು ಆಗಿದ್ದೇ ಅಲ್ಲ, ಬಿಡೋದೇ ಇಲ್ಲ. ಅಡಿಕೆನೇ ಏನಾದರೂ 3 ಅಡಿಕೆ ಬೆಳಕೊಂಡ್ರೆ ಬದುಕ್ಬೋದು. ಅದೇ ಹೋಯ್ತು ಅಂದ್ರೆ ಮಲೆನಾಡು ಝೀರೋ. ಅದೇ ನಿಮ್ಗೆ ಆದಾಯ, ಇದೇ ಆದಾಯ ಅಲ್ಲ. ನಮ್ಮ ಕುಲ ಬೇಸಾಯ ಇದು, ಕುಲ ಬೇಸಾಯನೂ ಇದೆ, ಇದು ಕುಲ ಬಿಟ್ರೆ ಕಸಬು ಅಂತಾರಲ್ಲ ಬೇರೆ ಇಲ್ಲ. ಹಂಗೆ ಇದು ನಮ್ದು ಕುಲ ಬೇಸಾಯ. ತಲಾಂತರಗಳಿಂದ ನಾವು ಅಡಿಕೆನೇ ಮಾಡ್ಕೊಂಡ್ ಬಂದಿದ್ದು. ಇಲ್ಲಿ ಈ ಬ್ರೀಡನ್ನೇ ಯೂಸ್ ಮಾಡ್ತಿದ್ವಿ. ನಮ್ಗೆ ಇದಕ್ಕೆ ಕುಂತು ಬಂದ್ರೆ ನಾವು ಏನ್ ಮಾಡೋಣ? ನಮ್ಗೆ ಬೇರೆ ತರದ್ದು ಈ ಮಂಗಳನೋ ಇನ್ನೇನೋ ತಂದು ಹಾಕೋದು ಇಲ್ಲಿ ಸರ್ವೇ ಆಗೋದಿಲ್ಲ. ಆ ಗಿಡಗಳು ಸಹ ಅದೆಲ್ಲವೂ ಟ್ರಯಲ್ ಮಾಡಿ ನೋಡಿದೀವಿ. ಹೊಸ ತಳಿಗಳನ್ನು ಸಹ ಅಡಿಕೆ ಅಡಿಕೆಯ ಯಾವ ತಳಿಯೂ ಸಹ ಇಲ್ಲಿ ಕುತ್ಕೊಳ್ಳಲ್ಲ. ನೀವು ಹೇಳಿದ್ರೆ ಯಾವಾಗ್ಲೇನೆ ನಾನು ಫ್ರೀ ಉಚಿತವಾಗಿ ನಾನು ಕೊಟ್ಟಿಲ್ಲ, ಅವರು ನಾವು ದುಡ್ಡು ಕೊಟ್ಟೇನೆ ತಗೊಂಡು ನನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ. ಎಷ್ಟು ಖರ್ಚಾಗಿರ್ಬೋದು ಸರ್ ಹಂಗಾರೆ ನಿಮ್ಗೆ? ಈಗ ನನಗೀಗ ಅವ್ರು ಹೆಚ್ಚು ಕಮ್ಮಿ ಇವತ್ತಿಗೆ ಎಕರೆ 1 ಎಕರೆಗಲ್ಲ, ತುಂಬಾ ಜನ ರೈತರು ಇದ್ದವ್ರಿಗೆ ಅವರೆಲ್ಲ ತಗೊಳ್ತೀನಿ ಅಂತ ಹೇಳಿದಾಗ ಅವ್ರು ಯಾರು ನಾನು ತಗೊಳ್ಳೋದು ಬೇಡಪ್ಪ, ನೀವು ಯಾರು ನನ್ನ ರೈತ ಮಿತ್ರರೇ ಪಕ್ಕದಲ್ಲಿರೋರು, ನಾನು ಮಾತ್ರ ಫಸ್ಟು ನಾನು 500 ಮಾಡೋಣ ಅಂತ ಮಾಡಿದ್ರೆ ಆಮೇಲೆ ಬೇಡಪ್ಪ ಅಂತೇಳಿ ಅದು ಎಲ್ಲವೂ ಶಿಥಿಲಾ ವ್ಯವಸ್ಥೆಲಿರ್ತಕ್ಕಂಥ 1400 ಜಾಗಕ್ಕೂ ಆ ಪ್ಲಾಟಿಗೆ ಫುಲ್ ತಗೊಂಡೆ. ಹೆಚ್ಚು ಕಮ್ಮಿ ನನಗೆ ಒಂದು ಪರ್ ಮರಕ್ಕೆ ಅವತ್ತಿನ ರೇಟಲ್ಲಿ 70 ರೂಪಾಯಿ ಹತ್ರ ಬಿತ್ತು. ಇನ್ನೊಂದು ಇವತ್ತಿನವ್ರಿಗೆ ಖರ್ಚಾಗಿರೋದು ಸ್ಟಿಲ್ 3 ರೌಂಡ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಇದು ಸ್ಟಿಲ್ ಖರ್ಚಾಗಿರೋದು 3 ರಿಂದ 4 ಸಲ ಗೊಬ್ಬರ ಹಾಕಿರೋದು. 4 ಬಾರಿ ಕೆಲವು ಬಾರಿ 1 ಬಾರಿಗೆ 4 ಸಲ ಹಾಕಿದ್ದಿದೆ. ಆಮೇಲೆ ಕೆಲವು ಬಾರಿ ಒಂದು ಸಲಕ್ಕೆ 2 ಬಾರಿ ಹಾಕಿದ್ದಿದೆ. ಮೊನ್ನೆ ಒಂದೇ ಬಾರಿ 3ನೇ ಇದರಲ್ಲಿ ಒಂದೇ ರೌಂಡ್ ಹಾಕಿದ್ದೀನಿ. ಆ ಥರ ಹಾಕಿದ್ದೀವಿ. ಈಗ ಒಂದು 70 ರೂಪಾಯಿ ಖರ್ಚು ಬಂದಿದೆ ಪರ್ ಪ್ಲಾಂಟು. ಇನ್ನೊಂದು 30-40 ರೂಪಾಯಿ ಖರ್ಚು ಬರ್ಬೋದು ಅಂತ ಒಂದು ಅಂದಾಜಿದೆ. 100 ರಿಂದ 110 ಇನ್ನು ನನ್ನ ಶಿಥಿಲ ವ್ಯವಸ್ಥೆಯಿಂದ. ಬೇರೆಯವರಿಗೆ ಉತ್ತಮ ಇರೋ ತೋಟಕ್ಕೆಲ್ಲ ಸ್ವಲ್ಪ ಇದಕ್ಕಿಂತ ಒಳ್ಳೆ ಇರೋ ತೋಟಕ್ಕೆಲ್ಲ 100 ರೂಪಾಯಿಗೆ ಮುಗಿಬೋದೇನೋ. ಈಗ ಹೆಚ್ಚು ಕಮ್ಮಿ ನನಗೆ 1,02,000 ಹತ್ತತ್ರ ಖರ್ಚಾಗಿದೆ. ಈ ವರ್ಷ ಹಾಕ್ತೀವಿ, ಮರ ಚೆನ್ನಾಗಿ ಆಗಬೇಕು. ಮರ ಚೆನ್ನಾದ್ಮೇಲೆ ಹಿಂಗಾರ ಬರೋದು ಯಾವಾಗ ಅದ್ರದ್ದು? ಇನ್ನು ಡಿಸೆಂಬರ್. ನಾನು ಗೊಬ್ಬರ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿಲಿ ನಾನು ಗೊಬ್ಬರ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಂಗಾರಗಳಕ್ಕೆಲ್ಲ ಬಂದಾಗಿತ್ತು ಆಲ್ಮೋಸ್ಟ್. ಈಗ ಇದನ್ನ ಸಪ್ಲಿಮೆಂಟ್ ಆಗಿ ಅದು ಬರುತ್ತೆ. ಆ ಹಿಂಗಾರಕ್ಕೆ ಏನು ಹೋಗೋದಿಲ್ಲ ಅವ್ರು ಕೊಟ್ಟಿದ್ದು. ಇದು ನನಗೆ ನಾನು ಅದಕ್ಕೆ ಡಿಸೆಂಬರಲ್ಲಿ ಇದರಲ್ಲಿ ಎಷ್ಟು ಹಿಂಗಾರ ಬರುತ್ತೆ, ಎಷ್ಟು ನಿಲ್ಲತ್ತೆ ಎಲ್ಲವೂ ಗೊತ್ತಾಗುತ್ತೆ. ಈಗ ಮಳೆಗಳ ಸ್ಟ್ರಕ್ಚರು ಮತ್ತು ಮರಗಳ ಡಿಸೈನು ತುಂಬ ಉತ್ತಮ ಆಗಿದೆ. ಈ ಥರ ಮರಗಳಿದ್ರೆ ನಮಗೆ ಉತ್ತಮ ಫಸಲು ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ನಮಗೆ.